ನಮಸ್ಕಾರ ಕರ್ನಾಟಕದಲ್ಲಿ ಈಗ ಆಹಾ ಆರೋಗ್ಯ ತಿಳಿಯೋ ಸಮಯ. ಡಾಕ್ಟರ್ CA ಕಿಶೋರ್ ಅವರು ಇವತ್ತು ಯಾವ ಆರೋಗ್ಯದ ಟಿಪ್ ತಿಳಿಸ್ಕೊಡ್ತಾರೆ ನೋಡಿ. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತಕ್ಕಂಥ ಜಿಜ್ಞಾಸೆ ನಿಮ್ಮಲ್ಲಿದೆ ಅಲ್ವಾ? ಯೂಶಲಿ ಪ್ರಯಾಣ ಮಾಡುವಾಗ, ಬೆಟ್ಟ ಹತ್ತುವಾಗ, ಡ್ರೈವಿಂಗ್ ಮಾಡುವಾಗ ಯಾರೋ ಡ್ರೈವ್ ಮಾಡ್ತಿರ್ತಾರೆ. ನಾವು ಪಕ್ಕದಲ್ಲಿ ಕೂತ್ಕೊಂಡು ಜರ್ನಿ ಅಂದ ತಕ್ಷಣ ಲಕ್ 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 ಅಂತ ವಾಂತಿ ಮಾಡ್ತಾ ಇರ್ತೀವಿ. ಫ್ಲೈಟಲ್ಲೆಲ್ಲ ನೀವು ನೋಡಿರ್ತೀರ, ಒಂದು ಟ್ರಾವೆಲಲ್ಲಿ ವಾಮಿಟಿಂಗ್ ಬ್ಯಾಗ್ ಅಂತಲೇ ಇಟ್ಬಿಟ್ಟಿರ್ತಾರೆ. ವಾಂತಿ ಮಾಡ್ತಾ ಇದ್ದೀರಪ್ಪ, ಬ್ಯಾಗಲ್ಲಿ ಮಾಡ್ಕೊಳ್ಳಿ, ಎಲ್ಲೂ ಮಾಡಬೇಡಿ ಅಂತ. ಅದು ದೊಡ್ಡ ರೆಮಿಡಿ ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಇದೆ. ಏನು ಗೊತ್ತಾ? ಜರ್ನಿ ಮಾಡೋಕ್ಕಿಂತ ಮುಂಚೆ ಅತ್ಯಂತ ಅಲ್ಪ ಪ್ರಮಾಣದಲ್ಲಿ ದ್ರವಾಹಾರವನ್ನು ಸೇವನೆ ಮಾಡಿಕೊಂಡು ಅನಂತರ ನಾವು ಪ್ರಯಾಣವನ್ನು ಶುರು ಮಾಡ್ತಕ್ಕಂಥದ್ದು. ಡಿಸ್ಟೆನ್ಸ್ನ ಪರಿಗಣನೆಗೆ ಇಟ್ಕೊಂಡು ಒಂದು. ಇದಾದ ಮೇಲೆ ನಾವು ಯಾವಾಗ ತುಂಬ ಮೋಷನ್ ಸಿಕ್ನೆಸ್ಸು ಅಥವಾ ಟ್ರಾವೆಲ್ ಸಿಕ್ನೆಸ್ಸು ಅಂತ ಹೇಳ್ತೀವಿ, ಈ ಥರದ ಸಮಸ್ಯೆಗಳು ಬಂದಾಗ ಇಟ್ ಈಸ್ ನಾಟ್ ಎ ಪರ್ಮನೆಂಟ್ ಪ್ರಾಬ್ಲಮ್. ಖಂಡಿತ ಇದರ ಭಯ ಒಬ್ಬ ಶ್ರೀಸಾಮಾನ್ಯನಿಗೆ, ಒಬ್ಬ ನೋಡುಗನಿಗೆ ಬೇಡ ಅಂತಕ್ಕಂಥದ್ದು ಸ್ಪಷ್ಟ ಸಂದೇಶ ನಾನು ಈ ಸಂದರ್ಭದಲ್ಲಿ ಕೊಡ್ತೀನಿ. ರೆಮಿಡಿ ಏನು ಅಂತ ಕೇಳ್ತೀರಾ? ಅಡಿಕೆ ಗೊತ್ತಲ್ವಾ? ಅಡಿಕೆಯಲ್ಲಿ ವಿಶೇಷವಾಗಿ ಬಟ್ಲು ಅಡಿಕೆಯನ್ನು ನೀವು ಪ್ರಯಾಣ ಶುರು ಮಾಡುವಾಗ ಆ ಬಾಯಲ್ಲಿ ಹಾಗೆ ಇಟ್ಕೊಂಡ್ಬಿಡಿ. ಸರ್ ಹೇಗೆ? ವಿಲೇದಲ್ಲಿ ಅಡಿಕೆ ಸುಣ್ಣ ಅಗದಂಗೆ ಜಿಕ್ಕೊಂಡು ತಿಂತಾ ಇರಬೇಕಾ? ಬೇಕಾಗಿಲ್ಲ. ಅದನ್ನು ನುಂಗ್ತಾ ಇರಬೇಕಾ? ಬಟ್ಲಡಿಕೆಯಿಂದ ಬರ್ತಕ್ಕಂಥ ಲಾಲಾಸ್ರಾವ ಅದನ್ನು ನೀವು ರೆಗ್ಯುಲರಾಗಿ ಆಂತರಿಕವಾಗಿ ಸೇವನೆ ಆ ಟ್ರಾವೆಲ್ ಜರ್ನಿಯ ಪ್ರಯಾಣಕ್ಕೂ ಮಾಡಿದಾಗ ಒಳ್ಳೆಯದೇ. ಅದರಿಂದ ಯಾವುದೇ ದುಷ್ಪರಿಣಾಮ ಇಲ್ಲ. ಇದು ಒಂದು ಸ್ಪಷ್ಟನೆ. ಅಡಿಕೆಯನ್ನು ಅಗದು ಜಿಗಿದು ತಿಂದು ಪುಡಿ ಮಾಡಿ ಎಲ್ಲ ನುಂಗು ನೀರು ಕರಗಿಸ್ಬಿಡ್ಬೇಕಾ? ಅದರ ಅವಶ್ಯಕತೆಯೂ ಇಲ್ಲ. ಅಡಿಕೆಯನ್ನು ಬಾಯಲ್ಲಿ ಇಟ್ಕೊಳ್ಳಿ. ಅದರಿಂದ ಉತ್ಪನ್ನವಾಗ್ತಕ್ಕಂಥ ಲಾಲಾಸ್ರವನ್ನು ಮೇಲಿಂದ ಮೇಲೆ ಸೇವನೆ ಮಾಡ್ತಾಯಿರಿ. ಟ್ರಾವೆಲ್ ಸಿಕ್ನೆಸ್ಸಲ್ಲಿ ಅದರ ಗಾಡಿ ಚಲಿಸ್ತಾ ಇರತಕ್ಕಂಥ ಹಂತದಲ್ಲಿ ವಾಂತಿ ಬಂದಾಗ ಇನ್ನೊಂದು ಬ್ಯೂಟಿಫುಲ್ ರೆಮಿಡಿ ಹೇಳ್ತೀನಿ. ಇದನ್ನು ಇವತ್ತೇ ಯಾರಾದರೂ ಪ್ರಯಾಣ ಹೋಗ್ತಿದ್ರೆ ಪ್ರಯೋಗ ಮಾಡಿ ಅದರ ಯಶಸ್ಸನ್ನು, ಅದರ ಲಾಭವನ್ನು ನೀವೇ ಪಡೀರಿ. ಅದರ ಖುಷಿ ಸಮಾಧಾನ ನನಗೆ, ಅರ್ಥಾತ್ ನಮಗೆ ಸಾಕು ಅಂತ. ತಾಜಾ ನಿಂಬೆಹಣ್ಣು ತೊಗೊಳ್ಳಿ. ಚಾಕು ಅಂತ ಇದ್ದೇ ಇರುತ್ತಲ್ವಾ, ಕಾರಲ್ಲಿ ಹೋಗೋವಾಗ ಬ್ಯಾಗಲ್ಲೋ ಒಂದು ಕಟ್ಟಿಂಗ್ ನೈಫ್ ಇರುತ್ತಲ್ವಾ, ಆ ನಿಂಬೆಹಣ್ಣನ್ನು ಅರ್ಧ ಭಾಗ ಕಟ್ ಮಾಡಿ 1 ರಿಂದ 2 ಚಿಟಿಕೆ ಸೈಂಧವ ಲವಣವನ್ನು ಅದರ ಮೇಲೆ ಸಿಂಪಡಿಸಿ. ಇಲ್ಲಿ ನೋಡಿ, ಹೀಗೆ ಇಟ್ಕೊಳ್ಳಿ. ಡೀಪಾಗಿ ಸ್ಮೆಲ್ ಮಾಡಿ ತೆಗಿರಿ. ಇಲ್ಲ ಸರ್, ಬಟ್ಟೆ ಎಲ್ಲ ಹೋಗಿಬಿಡುತ್ತೆ, ಸೂಟು ಬೂಟೆಲ್ಲ ಹಾಕ್ಕೊಂಡು ಹೋಗಿರ್ತಿದ್ದಾಗ ತೆಳುವಾಗಿರ್ತಕ್ಕಂಥ ಒಂದು ಪಂಚೆ ಬಟ್ಟೆನೋ ಟವೆಲ್ಲೋ ಕರ್ಚೀಫನೋ ಅದ್ರ ಮೇಲೆ ಮಾಡಿಬಿಟ್ಟು ಡೀಪಾಗಿ ಆ ಸ್ಮೆಲ್ನ ಉಸಿರಾಡ್ತಾ ಬನ್ನಿ. ಮೂಗಿನ ಮುಖಾಂತರ ಅದರ ಸುವಾಸನೆಯನ್ನು ಮೇಲಿಂದ ಮೇಲೆ ತಗೊಳ್ಳಿ. ಎಂಥ ಸಿಂಪಲ್ ರೆಮಿಡಿ ಅಲ್ವಾ? ಒಂದು ಬಟ್ಲಡಿಕೆನ ಬಾಯಲ್ಲಿ ದೀರ್ಘಕಾಲೀನವಾಗಿ ಇಟ್ಕೊಳ್ಳೋದು. ಹೇಗೆ ಸರ್? ಇಲ್ಲಿಂದ ಹುಬ್ಬಳ್ಳಿವರೆಗೂ ಹೋಗಬೇಕು, 4-5 ಅವರ್ ಕಾರಲ್ಲಿ ಪ್ರಯಾಣ, 8-9 ಅವರ್ ಬಸ್ಸಲ್ಲಿ ಪ್ರಯಾಣ, ತಿರುಪತಿಗೆ ಹೋಗಬೇಕು, ಸಿಕ್ಕಾಪಟ್ಟೆ ಬೆಟ್ಟ ಗುಡ್ಡ, ಲೆಫ್ಟು ರೈಟು ಲೆಫ್ಟು, ಹೇರ್ಪಿನ್ ಬೆಂಡು ಎಲ್ಲ ಇರುತ್ತೆ. ಅಂತಹ ಪರಿಸ್ಥಿತಿಗಳಲ್ಲಿ ಏನು ಮಾಡೋದು? ಈಗ ನಾನು ನಿಮಗೆ ಹೇಳ್ತಕ್ಕಂತಹ ಸರಳ ಪದ್ಧತಿಗಳ ಪ್ರಯೋಗ ನಿಮಗೆ ಮ್ಯಾಕ್ಸಿಮಮ್ ಅನುಕೂಲ ಆಗುತ್ತೆ ಅನ್ನೋದೊಂದು ಸಂಶಯವೇ ಬೇಡ. ಎಷ್ಟೋ ಸಂದರ್ಭದಲ್ಲಿ ವಾಂತಿ ಆಗದೇ ಇರತಕ್ಕಂಥ ಮಾತ್ರೆಗಳನ್ನ ತೊಗೊಂಡ್ಬಿಡೋದು, ಪ್ರಯಾಣದಲ್ಲಿ ಊಟವೇ ಮಾಡದೇ ಇರೋದು, ಸಿಕ್ಕಾಪಟ್ಟೆ ಬೆಳಗ್ಗೆ ತಿಂದುಬಿಟ್ಟು ಲಯನ್ಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ, ಹಾಗಾಗಿ ಚೆನ್ನಾಗಿ ತಿಂದುಬಿಟ್ಟು 4 ದೋಸೆ 3 ಇಡ್ಲಿ ತಿಂದ್ಬಿಟ್ಟು ನಾನು ಪ್ರಯಾಣ ಮಾಡಿದ್ದೀನಿ ಅಂದರೆ ಡೆಫಿನೆಟ್ಲಿ ಇದನ್ನು ಉತ್ತೇಜಿಸ್ತಕ್ಕಂತಹ ಶಕ್ತಿ ನಮ್ಮ ಕರಳಿಗೆ ಇರುತ್ತೆ. ಹಾಗಾಗಿ ನಾವು ಕಾರಣವನ್ನು ಮಿಟಿಗೇಟ್ ಮಾಡ್ತಕ್ಕಂಥ, ಅದನ್ನು ಕಡಿಮೆ ಮಾಡ್ತಕ್ಕಂಥ, ಸ್ಟಿಮ್ಯುಲೇಟ್ ಮಾಡದೇ ಇರತಕ್ಕಂಥ ದೃಷ್ಟಿಕೋನದಲ್ಲಿ ನಾವು ಸ್ವಲ್ಪ ಪ್ರಯೋಗಗಳನ್ನ ಮಾಡಿದಾಗ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.